ಪ್ರತಿದಿನ ಹೊಸ ದಿನವಾಗಿದೆ. ಹಳೆಯದನ್ನು ಮರೆತು ಹೊಸದಾಗಿ ಕೆಲಸ ಪ್ರಾರಂಭಿಸಬೇಕು. ಸೊ ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರಾಗಿ ಇದ್ದೀನಿ. ಇವತ್ತು ಮಂಡೇ ಮಾರ್ನಿಂಗ್. ಸೊ ಮಾರ್ನಿಂಗಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ಎದ್ದ ತಕ್ಷಣವೇ ಸ್ವಲ್ಪ ಬಾಗಿಲಿಗೆಲ್ಲ ನೀರು ಹಾಕಿ ಫ್ರೆಶ್ ಅಪ್ ಆಗಿಬಿಟ್ಟು ಮನೇನ ಕಸ ಗುಡಿಸಿ ಬಂದು ಅಡುಗೆ ಮನೆಗೆ ಬಂದಿದ್ದಾಯಿತು. ಸೊ ನೈಟೇ ಎಲ್ಲನೂ ಕೂಡ ಕ್ಲೀನ್ ಮಾಡಿ ಇಟ್ಟಿದ್ದರಿಂದ ಅಡುಗೆ ಮನೆ ಕೆಲಸ ಅಷ್ಟಾಗಿರಲಿಲ್ಲ. ಎಷ್ಟೇ ಕ್ಲೀನ್ ಮಾಡಿದ್ರೂ ಒಂದು ಸತಿ ಒರೆಸ್ಕೊಂಡ್ರೆ ಸಮಾಧಾನ. ಹಾಗಾಗಿ ಅಂದರೆ ಜಿರಳೆ ಏನಾದ್ರು ಓಡಾಡಿದರೆ ಇನ್ ಕೇಸು ಕ್ಲೀನ್ ಇರುತ್ತೆ ಅಂತ ಹೇಳ್ಬಿಟ್ಟು ಒರೆಸ್ಕೋತೀನಿ. ಇನ್ನು ನೀಟಾಗಿ ಒರೆಸ್ಕೊಂಡಾದ್ಮೇಲೆ ಇವತ್ತಿನ ಕೆಲಸಗಳನ್ನ ಮಾಡಬೇಕು. ಇವತ್ತು ಮಂಡೇ ಆಗಿರೋದ್ರಿಂದ ಸ್ವಲ್ಪ ಎದ್ದೇಳೋದು ಕೂಡ ಲೇಟ್ ಆಯಿತು. ಯಾವಾಗಲೂ ಮಂಡೇ ತುಂಬಾ ಎಲ್ಲ ಕೆಲಸನೂ ಫಾಸ್ಟಾಗಿ ಮಾಡಿಕೊಂಡು ದೇವರಿಗೆ ಎಡೆ ತಗೊಂಡು ಹೋಗ್ತಾ ಇದ್ವಿ. ಬಟ್ ಇವತ್ತು ಯಾಕೋ ಗೊತ್ತಿಲ್ಲ, ಡೇ ತುಂಬಾ ಸ್ಲೋ ಆಗಿ ಹೋಗ್ತಾ ಇತ್ತು. ಅದಕ್ಕೋಸ್ಕರ ನಿಧಾನಕ್ಕೆ ಎಲ್ಲದನ್ನು ಕೂಡ ಮಾಡ್ಕೋತಿದ್ದೆ. ಹಾಗೆ ನೈಟು ಕಾಳುಗಳ್ನ ಕೂಡ ನೆನೆ ಹಾಕಿದ್ದೆ, ಅದು ಕೂಡ ಚೆನ್ನಾಗಿ ನೆಂದಿತ್ತು ಕೂಡ. ಅದಾದಮೇಲೆ ಬೆಳಗ್ಗೆ ಎದ್ದಾಗೆ ನಾನು ಒಂದು ಲೋಟ ಬಿಸಿನೀರನ್ನ ಕುಡಿಯೋದು ತುಂಬ ರೂಢಿ ಇದೆ. ಹಾಗಾಗಿ ಒಂದು ಲೋಟ ಬಿಸಿನೀರನ್ನ ಕಾಸ್ಕೊಳ್ಳೋಣ ಅಂತ ಕಾಸ್ಕೋತಾ ಇದ್ದೀನಿ. ಇವತ್ತು ಟಿಫನ್ಗೆ ಏನು ಮಾಡಲಿ ಅಂತ ಕೇಳಿದಾಗ ಅಭಿಯವರು ಶಾವಿಗೆ ಉಪ್ಪಿಟ್ಟು ಅಂತ ಹೇಳಿಬಿಟ್ರು. ಇನ್ನು ನಾನು ಶಾವಿಗೆ ಉಪ್ಪಿಟ್ಟು ಯಾವಾಗಲೂ ಮಾಡಿಲ್ಲ ಕೂಡ. ಹಾಗೆ ಅಮ್ಮನ ಹತ್ರ ಎಲ್ಲ ಕೇಳಿ ಮಾಡೋಣ ಅಂತ ಇವತ್ತು ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ಹಾಗೆ ಯೋಚನೆ ಮಾಡಬೇಕಾದ್ರೆ ಕೆಲವೊಂದು ಬದಲಾವಣೆಗಳು ನನ್ನ ಲೈಫಲ್ಲೂ ಕೂಡ ಬೇಕು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನನ್ನ ಒಂದು ಲೈಫ್ ಸ್ಟೈಲಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ಳೋಣ ಅಂತ ಎಲ್ಲ ಹೇಳಿ ಅನ್ಕೋತಾ ಇದ್ದೆ. ಯಾಕಂದರೆ ಲೈಫ್ ಸ್ಟೈಲ್ ತುಂಬಾ ಚೇಂಜ್ ಆಗಿಬಿಟ್ಟಿದೆ. ಯಾವ ಥರ ಅಂತ ಅಂದರೆ ಎಷ್ಟು ಸೋಂಬೇರಿ ಆಗಿಬಿಟ್ಟಿದ್ದೀನಿ. ನನ್ನ ಬಾಡಿ ಮೇಲೆ ನನಗೆ ಕಂಟ್ರೋಲ್ ಇಲ್ಲ, ಅಷ್ಟೊಂದು ದಪ್ಪ ಆಗ್ತಾಯಿದ್ದೀನಿ. ಸೊ ಯಾಕೆ ಈ ಥರ ದಪ್ಪ ಆಗ್ತಿದ್ದೀನಿ ಅಂತೆಲ್ಲ ಹೇಳ್ಕೊಂಡು ನೋಡ್ತಾ ಇದ್ದೆ. ಸೊ ಓವರಾಗಿ ಅದು ಇದು ತಿನ್ನೋದ್ರಿಂದನೇ ಈ ಥರ ಆಗ್ತಾಯಿದೆ ಅಂತ ಒಂದು ಫೈನಲೈಸಿಗೆ ಬಂದುಬಿಟ್ಟಿದ್ದೀನಿ. ಸೊ ಹಾಗಾಗಿ ಅದನ್ನೆಲ್ಲ ಕಡೌನ್ ಮಾಡಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಲೈಫ್ ಸ್ಟೈಲ್ನ ಅಡ್ಜಸ್ಟ್ ಮಾಡ್ಕೋಬೇಕು ಅಂತೆಲ್ಲ ಅಂದ್ಕೊಂಡಿದ್ದೀನಿ. ನೋಡೋಣ ಅದೇನು ಆಗುತ್ತೆ ಅಂತ. ಇನ್ನು ಬರೋಣ ನಮ್ಮ ಉಪ್ಪಿಟ್ಟಿನ ಕತೆಗೆ. ನಾನು ಲೈಫಲ್ಲಿ ನನ್ನ ಮದುವೆ ಅನ್ನೋದು ಎಷ್ಟು ಚೇಂಜಸ್ ತಂದಿದೆ, ಅದರಲ್ಲೂ ಅಭಿ ನನ್ನ ಲೈಫಲ್ಲಿ ಬಂದಮೇಲೆ ಎಷ್ಟೆಲ್ಲ ಚೇಂಜಸ್ ಆಗಿದೆ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ಮದುವೆಗಿಂತ ಮುಂಚೆ ಇದೇ ಶಾವಿಗೆ ಉಪ್ಪಿಟ್ಟನ್ನ ಯಾವುದಾದ್ರೂ ಬಾಣಲೆಯಲ್ಲಿ ಮಾಡಿದ್ರೆ ಸೊ ಆ ಬಾಣಲೆಯಲ್ಲಿ ನೆಕ್ಸ್ಟು ಏನಾದರೂ ಆ ಪಾತ್ರೆಯಲ್ಲಿ ಮಾಡಿದ್ರು ಕೂಡ ತಿಂತಿರಲಿಲ್ಲ. ಅಷ್ಟು ಹೇಟ್ ಮಾಡ್ತಕ್ಕಂಥ ಫುಡ್ ಇದು ನನಗೆ. ಸೊ ಅಂದರೆ ಫುಡ್ನ ಹೇಟ್ ಮಾಡಬಾರ್ದು, ಬಟ್ ನಂಗೆ ಇದು ಇಷ್ಟ ಆಗ್ತಾ ಇರಲಿಲ್ಲ. ನಮ್ಮ ಮನೇಲಿ ಏನಾದ್ರು ತಿನ್ನಬೇಕು ಅಂತ ಅಮ್ಮ ಅವರೆಲ್ಲ ಮಾಡ್ಕೊಂಡು ತಿಂದ್ರೂ ಕೂಡ ನಾನು ಬರೋ ಅಷ್ಟೊತ್ತಿಗೆ ಖಾಲಿ ಮಾಡಿ ಒಂದು ಪಾತ್ರೆನ ತೊಳೆದು ನೀಟಾಗಿ ಇಟ್ಬಿಡ್ತಿದ್ರು ನಂಗೆ ಗೊತ್ತಾಗದೇ ಇರೋ ಹಾಗೆ. ಬಟ್ ಇವಾಗ ನೋಡಿ ಹೆಂಗಿದೆ ಪರಿಸ್ಥಿತಿ ಅಂದರೆ ಅಭಿಯವರು ಬೇಕು ನಂಗೆ ಇಷ್ಟ ಅದು ಅಂತ ಹೇಳಿದ್ರು. ಇನ್ನು ಕೇಳಬೇಕಾ, ಅವ್ರಿಗೆ ಇಷ್ಟ ಆಗಿದ್ದನ್ನು ಮಾಡಿಕೊಡಲ್ಲ ಅಂತ ನಾನು ಯಾವತ್ತೂ ಹೇಳಲ್ಲ. ಹಾಗಾಗಿ ಅಮ್ಮ ದೊಡ್ಡಮ್ಮ ಹತ್ರ ಎಲ್ಲ ಕೇಳಿ ರೆಸಿಪಿ ಹೆಂಗೆ ಮಾಡೋದು ಇದನ್ನು ಅಂತ ಎಲ್ಲ ಕೇಳ್ಕೊಂಡಾಗ ಅವರಂತೂ ಸಖತ್ತಾಗಿ ಆಶ್ಚರ್ಯ ಪಟ್ಬಿಟ್ರು. ನೀನು ಶಾವಿಗೆ ಉಪ್ಪಿಟ್ಟು ತಿಂತೀಯಾ ಅಂತ ಹೇಳಿ, ಇಲ್ಲ ಶಾವಿಗೆ ಉಪ್ಪಿಟ್ಟೇನು ತಿನ್ನಲ್ಲ, ಮಾಡ್ತೀನಿ ಅಂತ. ಇದೇ ಗ್ಯಾಪಲ್ಲಿ ಕಸ ಗುಡಿಸಿದ್ದೆ ಅಲ್ವಾ, ನಾನೆಲ್ಲ ಒರೆಸ್ಕೊಡ್ತೀನಿ ಅಂತ ಅಭಿಯವರು ಕೂಡ ಮಾಡ್ತಾಯಿದ್ರು. ಅವ್ರಿಗೆ ಹುಷಾರಿಲ್ಲ, ಆದರೂ ಬೇಡ ಅಂದ್ರೂ ಕೂಡ ಹೆಲ್ಪ್ ಮಾಡ್ತಿದ್ದಾರೆ. ಇವತ್ತು ಸೋಮವಾರ ಲೇಟ್ ಆಗುತ್ತೆ ಅಂತ. ಸೊ ಸ್ವೀಟ್ ಆಫ್ ಯು. ಅದಾದ ತಕ್ಷಣವೇ ಇಲ್ಲಿ ಮೊದಲಿಗೆ ನಾನು ಏನು ಮಾಡಿದೆ ಅಂದರೆ ಸ್ವಲ್ಪ ಶಾವಿಗೆನ ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಕಡಾಯಿಗೆ ಎಣ್ಣೆನ ಹಾಕಿ ಸಾಸಿವೆ, ಜೀರಿಗೆ ಮತ್ತು ಉದ್ದಿನಬೇಳೆನ ಹಾಕ್ಕೋತಿದ್ದೀನಿ. ನಾರ್ಮಲಾಗಿ ಒಗ್ಗರಣೆನ ಯಾವ ರೀತಿ ಹಾಕ್ತೀವೋ ಅದೇ ರೀತಿ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ಹಾಕಿ ಸ್ವಲ್ಪ ಹಿಂಗು ಕೂಡ ಹಾಕಬೇಕು ಅದಕ್ಕೆ. ಯಾಕಂದ್ರೆ ನಾನಿಲ್ಲಿ ಯೂಸ್ ಮಾಡೋದು ಯಾವಾಗಲೂ ಎಲ್ ಜಿ ಹಿಂಗ್ ಪುಡಿನ. ಇದು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದನ್ನು ಹಾಕಿ ಸ್ವಲ್ಪ ಹೊತ್ತು ಬಾಡಿಸ್ಕೊತಾ ಇದ್ದೀನಿ. ಇನ್ನು ಈ ಉಪ್ಪಿಟ್ಟು ನಾನು ಕೇಳಿರೋ ಪ್ರಕಾರ ನಾರ್ಮಲ್ ಉಪ್ಪಿಟ್ಟಿಗೆ ಸ್ವಲ್ಪ ನೀರು ಜಾಸ್ತಿ ಹಿಡಿಯುತ್ತೆ, ಈ ಉಪ್ಪಿಟ್ಟಿಗೆ ಸ್ವಲ್ಪ ಕಡಿಮೆ ನೀರು ಹಿಡಿಯುತ್ತೆ ಅಂತ ಹೇಳಿದ್ರು ಅಮ್ಮ. ಹಾಗಾಗಿ ಸ್ವಲ್ಪ ಕಡಿಮೆ ನೀರನ್ನ ಹಾಕಿ ಮಾಡೋಣ ಅಂತ ಅಂದ್ಕೊಂಡೆ. ಇದಾದಮೇಲೆ ನಾರ್ಮಲಾಗಿ ಒಗ್ಗರಣೆಗೆ ನಾವು ಹೆಂಗೆ ಮೆಣ್ಸಿಕಾಯಿನ ಹಾಕ್ತೀವಿ ಅಲ್ವಾ, ಸೊ ಅದೇ ರೀತಿ ಕಟ್ ಮಾಡಿಕೊಂಡು ಮೆಣ್ಸಿಕಾಯಿನ ಹಾಕ್ಕೊಂಡಿದ್ದೀನಿ. ಅದೊಂದು ಸ್ವಲ್ಪ ಬಾಡಿದ ತಕ್ಷಣವೇ ಅದಕ್ಕೆ ಈರುಳ್ಳಿನೂ ಕೂಡ ಸೇರಿಸ್ಕೋತಾ ಇದ್ದೀನಿ. ಈರುಳ್ಳಿನ ಕೂಡ ಸೇರಿಸ್ಕೊಂಡು ಅದನ್ನು ನೀಟಾಗಿ ಬಾಡಿಸ್ಕೋತಾ ಇದ್ದೀನಿ. ಬಿಕಾಸ್ ನೀಟಾಗಿ ಯಾವಾಗ ನಮ್ಮ ಒಗ್ಗರಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಬೇಯುತ್ತೋ, ಈರುಳ್ಳಿ ಅದೆಲ್ಲ ಆವಾಗ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅನ್ನೋದು ಇದೆ. ಹಾಗಾಗಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡು ಉಪ್ಪನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ. ಆವಾಗ ಅದು ಬೇಗ ಬೆಂದೋಗುತ್ತೆ ಅಂತ.
ಸೊ ಇಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ನೋಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಆಮೇಲೆ ಬೇಕಾದರೆ ಹಾಕ್ಕೊಳ್ಳೋಣ ಅಂತ. ಉಪ್ಪಿಟ್ಟಿಗೆ ಉಪ್ಪು ಜಾಸ್ತಿ ಆದರೆ ಏನು ಮಾಡಬೇಕು ಅಂತೆಲ್ಲ ಅವಾಗೆಲ್ಲ ಕ್ವಶನ್ಗಳನ್ನ ಕೇಳ್ತಾಯಿದ್ರು. ಅಂದರೆ ಉಪ್ಪಿಟ್ಟಿಗೆ ಉಪ್ಪು ಜಾಸ್ತಿ ಆದರೆ ಮೊದಲಿಗೆ ಏನು ಮಾಡ್ತೀರಾ ಅಂತ. ಸೊ ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಉಪ್ಪಿಟ್ಟಿಗೆ ಉಪ್ಪು ಜಾಸ್ತಿ ಆದರೆ ಏನು ಮಾಡ್ತೀರಾ ನೀವು ಮೊದಲು ಅಂತ. ಇನ್ನು ನಾನು ನೀರನ್ನು ಹಾಕೋತಾ ಇದ್ದೀನಿ. ಆ ಕಡೆ ಗ್ಯಾಸು ಸ್ವಲ್ಪ ಕಡಿಮೆ ಉರಿತಿತ್ತು, ಹಾಗಾಗಿ ಈ ಕಡೆ ಗ್ಯಾಸ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಒಗ್ಗರಣೆ ಸ್ವಲ್ಪ ಬೆಂದಾದಮೇಲೆ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೀರು ಬಿಸಿ ಆಗೋವರೆಗೂ ನೋಡ್ಕೋತಾ ಇದ್ದೀನಿ. ಈ ಟೈಮಲ್ಲಿ ನಾನು ಸ್ವಲ್ಪ ಟೇಸ್ಟನ್ನ ನೋಡ್ಕೋತಾ ಇದ್ದೀನಿ, ಅಂದರೆ ಉಪ್ಪನ್ನ ಅಡ್ಜಸ್ಟ್ ಮಾಡ್ಕೋಬೇಕಲ್ವ, ಹಾಗಾಗಿ. ಸೊ ಇನ್ನು ಉಪ್ಪನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಹಾಕೋಣ ಅಂತ ಹೇಳ್ಬಿಟ್ಟು ನಿಂಬೆಹಣ್ಣನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಸಣ್ಣ ಹೋಳು ನಿಂಬೆಹಣ್ಣನ್ನು ಅದಕ್ಕೆ ಹಿಂಡಿ ನೀಟಾಗಿ ಅದನ್ನು ಟೇಸ್ಟಿಗೆ ಅಡ್ಜಸ್ಟ್ ಮಾಡ್ಕೊಂಡಾದಮೇಲೆ ಅದು ಚೆನ್ನಾಗಿ ಕುದಿಬೇಕು. ಸೊ ನೀರು ಸ್ವಲ್ಪ ಕುದಿಯೋವರೆಗೂ ನಾವು ಹಾಗೆ ಬಿಡಬೇಕಾಗುತ್ತೆ. ನಾನು ಈ ಥರ ಸ್ಟೀರ್ ಮಾಡ್ತಾಯಿದ್ದೆ ಅವಾಗಿವಾಗ, ಅಂದರೆ ಹುಳಿನೂ ಕೂಡ ಕರೆಕ್ಟಾಗಿದೆ ಅಂತ ಟೆಸ್ಟ್ ಮಾಡ್ತಾಯಿದ್ದೆ. ಸೊ ಅದೆಲ್ಲ ಯಾಕಂದರೆ ಮೊದಲನೇ ಟೈಮ್ ಮಾಡೋದ್ರಿಂದ ಸ್ವಲ್ಪ ಭಯನೂ ಇತ್ತು, ಯಾವ ರೀತಿಯಾಗಿ ಬರುತ್ತೋ ಉಪ್ಪಿಟ್ಟು, ಅಭಿಯವ್ರಿಗೆ ಇಷ್ಟ ಆಗುತ್ತೋ ಇಲ್ಲೋ ಅಂತ. ಯಾಕಂದರೆ ಪ್ರತಿಯೊಂದು ಅಡುಗೆನೂ ನಾವು ಮಾಡಿದಾಗ ಅವ್ರಿಗೆ ತುಂಬಾ ಇಷ್ಟ ಇರ್ಬೋದು, ನಾವು ಮಾಡೋವಂಥ ಟೇಸ್ಟ್ ಮೇಲೆ ಅದು ನಿಂತಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಏನೋ ನೀರು ಕುದೀತಾ ಇತ್ತು, ಹಾಗಾಗಿ ನಾನು ಆವಾಗಲೇ ಹುರಿದಿಟ್ಟಿರ್ತಕ್ಕಂಥ ಶಾವಿಗೆನ ಇದಕ್ಕೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಅವೆರಡೂ ಮಿಕ್ಸ್ ಆಗೋ ಥರನೇ ಕಲಿಸ್ತಾ ಇದ್ದೀನಿ. ನಮಗೆ ನೋಡ್ಬೋದು ನೀವು, ಇಷ್ಟು ಈ ಥರ ಇದೆ. ಅದೊಂದು ಸ್ವಲ್ಪ ನೀರಿಗೆ ಹೊಂದ್ಕೊಳ್ಳೋವರೆಗೂ ಈ ಥರ ಬಾಡಿಸ್ತಾನೆ ಇರಬೇಕು. ಯಾವಾಗ ಅದು ಎಲ್ಲದಕ್ಕೂ ಕೂಡ ಕನ್ಸಿಸ್ಟೆನ್ಸಿಗೆ ಬರುತ್ತೋ ಆವಾಗ ಅದನ್ನು ಕೈ ಬಿಟ್ಟರು ನಡೆಯುತ್ತೆ. ಬಟ್ ಈ ಟೈಮಲ್ಲಿ ಕೈ ಬಿಡೋದು ಚೆನ್ನಾಗಿ ಅನಿಸಲ್ಲ. ಸೊ ಅದನ್ನು ನೀಟಾಗಿ ಈ ಥರ ಬಾಡಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪನೂ ತಳ ಹತ್ತಲ್ದಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಗ್ಯಾಸ್ನ ಸ್ವಲ್ಪ ಸಣ್ಣಕ್ಕೆ ಇಟ್ಕೊಂಡಿದ್ದೀನಿ. ಆಮೇಲೆ ಅದನ್ನು ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತಲ್ವ, ಆವಾಗ ನಾವು ಆ ಟೈಮಲ್ಲಿ ಒಂದೆರಡು ಸತಿ ಕೈ ಆಡಿಸ್ಕೊಂಡು ಅದಕ್ಕೆ ನನ್ನ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಅಂತ ಎಲ್ಲ ಗೊತ್ತು ನಿಮಗೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕೋತೀನಿ ನಾನು ಕೊತ್ತಂಬರಿ ಸೊಪ್ಪನ್ನ. ನೋಡ್ಬೋದು ನೀವು ಮೇಲ್ಗಡೆ ನಾನು ಡೆಕೋರೇಷನ್ ಥರ ಚೆನ್ನಾಗಿದೆ ಅಂತ ಎಲ್ಲ ಅಂದ್ಕೊಂಡೆ. ಬಟ್ ಆಮೇಲೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ನೀಟಾಗಿ ಸೌಟ್ ತೊಗೊಂಡು ಕಲಿಸ್ಬಿಟ್ಟೆ. ಅಂದರೆ ಸ್ವಲ್ಪ ಅದು ಸ್ವಲ್ಪ ಫ್ರೈ ಆಗಲಿ ಅಂತ, ಅಂದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹೀಟಿಗೆ ಒಂದು ಸ್ವಲ್ಪ ಫ್ರೈ ಆದರೆ ಚೆನ್ನಾಗಾಗತ್ತೆ ಅಂತ. ಇನ್ನು ಇದೆಲ್ಲ ಉಪ್ಪಿಟ್ಟು ಮಾಡಿಬಿಟ್ಟೆ. ಇನ್ನು ತಿಂತಿರಲಿಲ್ಲ ಅಲ್ವಾ, ಹಾಗಾಗಿ ಈಗ ಬರುತ್ತಂತ ಗೊತ್ತಾಗಲಿಲ್ಲ. ಅದಾದಮೇಲೆ ಆವಾಗಲೇ ನೆನೆಸಿಟ್ಕೊಂಡಿದ್ನ ಅಲ್ವಾ ಕಾಳುಗಳ್ನ, ಅದನ್ನು ಸ್ಟೀಮರಲ್ಲಿ ಬೇಯಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಫಸ್ಟ್ನೇದಾಗಿ ಬಾಣಲೆ ಒಳಗೆ ನೀರನ್ನ ಇಡ್ತಾ ಇದ್ದೀನಿ. ನಮ್ಮನೇಲಿ ಇದು ಇಡ್ಲಿ ಕುಕ್ಕರು ಹೌದು, ಹಾಗೆ ಸ್ಟೀಮರ್ ಕೂಡ ಹೌದು. ಹಾಗಾಗಿ ಅವನ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅದನ್ನು ಸ್ಟೀಮಲ್ಲಿ ಬೇಯಿಸ್ಕೊತಾ ಇದ್ದೀನಿ. ನಾನು ಹೇಳಿದ್ದೆ ಅಲ್ವಾ, ಯಾಕೋ ನನ್ನ ಬಾಡಿಗೆ ಏನೇನು ಬೇಕು ಅಂತಲೇ ಮರ್ತೋಗಿದ್ದೀನಿ. ಬರೀ ಆಯಿಲಿ ಐಟಮ್ ಅದು ಇದು ತಿಂತಾ ಇದ್ದೆ ತುಂಬಾ. ಅದಕ್ಕೋಸ್ಕರ ಸ್ವಲ್ಪನಾದರೂ ಚೇಂಜಸ್ ಮಾಡ್ಕೊಳ್ಳೋಣ. ಒಂದೇ ಸತಿಗೆ ಸಡನ್ನಾಗಿ ಏನೇನೋ ತಿನ್ನೋಕೆ ಹೋದರೆ ಆಗಲ್ಲ ಅಲ್ವಾ, ನಮ್ಮದು ಬಾಡಿ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಅದನ್ನು ನಾರ್ಮಲಿಗೆ ತರೋದಕ್ಕೋಸ್ಕರ ಸ್ವಲ್ಪನೇ ಚೇಂಜ್ ಮಾಡ್ಕೋತಾ ಇದ್ದೀನಿ. ಇನ್ನು ಬೆಂದಿರ್ತಕ್ಕಂಥ ಕಾಳುಗಳ್ನ ಎಲ್ಲ ಒಂದು ಬೌಲಲ್ಲಿ ಹಾಕೋತಾ ಇದ್ದೀನಿ. ನೋಡ್ಬೋದು ನೀವು, ನಾನು ತುಂಬ ಏನು ಬೇಯಿಸ್ಕೊಂಡಿಲ್ಲ. ನಂಗೆ ಎಷ್ಟು ಸಾಧ್ಯನೋ ಅಷ್ಟೇ, ತುಂಬ ರಾಡಿಯಾಗಿ ಬೆಂದರೆ ನಂಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಇನ್ನು ಅದಕ್ಕೆ ತರಕಾರಿಗಳ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಂಗೆ ಈರುಳ್ಳಿ ಅಷ್ಟಾಗಿ ಇಷ್ಟ ಆಗಲ್ಲ ಇದಕ್ಕೆ, ಬಟ್ ಅಭಿಯವ್ರಿಗೆ ಇಷ್ಟ ಅಂತೇಳಿ ಹೇಳ್ಬಿಟ್ಟು ಈರುಳ್ಳಿನೂ ಕೂಡ ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಸಣ್ಣಕ್ಕೆ ಹೆಚ್ಚಿರ್ತಕ್ಕಂಥ ಸೌತೆಕಾಯಿ ಕೂಡ ಹಾಕೋತಾ ಇದ್ದೀನಿ. ಇನ್ನು ಕ್ಯಾರೆಟನ್ನು ನೀಟಾಗಿ ಸಣ್ಣಕ್ಕೆ ತುರ್ಕೊಂಡಿದ್ದೆ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಮೂರೂ ಕೂಡ, ಅಂದರೆ ನಮಗೆ ಏನೇನು ಬೇಕೋ ಆ ತರಕಾರಿ ಹಾಕೋಬೋದು. ನನಗೆ 3 ಇಷ್ಟ, ಹಾಗಾಗಿ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಶೇಂಗಾ ಕಾಳನ್ನು ಹುರಿದು ಪುಡಿ ಮಾಡಿ ಇಟ್ಟಿದ್ದೆ. ಸೊ ಅದನ್ನು ಕೂಡ ಹಾಕೋತಾ ಇದ್ದೀನಿ, ಸ್ವಲ್ಪ ಕ್ರಿಸ್ಪಿ ಬರುತ್ತೆ ಅಂತೆಲ್ಲ ಹೇಳಿ. ಇನ್ನು ಇದನ್ನು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿದ್ದೆ, ಅದನ್ನ ಹಾಕ್ಕೊಂಡೆ. ಆಮೇಲೆ ಅನ್ನಿಸ್ತು ಒಗ್ಗರಣೆ ಕೊಟ್ಕೊಂಡು ಹಾಕ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂತ. ಸೊ ಅದಕ್ಕೆ ಒಂದು ಸಣ್ಣ ಕಡೆಗೆ ಎಣ್ಣೆನ ಹಾಕಿ ಸಾಸಿವೆ ಮತ್ತು ಜೀರಿಗೆನ ಕೂಡ ಹಾಕ್ಕೊಂಡೆ. ಸೊ ಸಾಸಿವೆ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಹಿಂಗಿನ ಪುಡಿ ಹಾಕ್ಕೊಂಡೆ. ನನಗೆ ಇತ್ತೀಚೆಗೆ ಹಾಕೋ ಗೊತ್ತಿಲ್ಲ, ಅಡುಗೆಗೆ ಹಿಂಗು ಮ್ಯಾಂಡೇಟ್ರಿ ಆಗಿಬಿಟ್ಟಿದೆ, ಎಲ್ಲದಕ್ಕೂ ಹಾಕ್ತೀನಿ ನಾನು. ಅದಾದಮೇಲೆ ಅದು ಹಸಿಮೆಣ್ಸಿಕಾಯಿ ಚಟ್ನಿ ಏನು ಮಾಡ್ಕೊಂಡಿದ್ದೆ ಅಲ್ವಾ, ಲೈಕ್ ಅಂದರೆ ಹಸಿದು ಮೆಣ್ಸಿಕಾಯಿನ ಪೇಸ್ಟ್ ಮಾಡಿದ್ದೆ ಅಲ್ವಾ, ಆ ಪೇಸ್ಟನ್ನು ಕೂಡ ಇದಕ್ಕೆ ಹಾಕಿ ಸ್ವಲ್ಪ ಎಣ್ಣೆಲೆ ಬಾಡಿಸ್ಕೊತಾ ಇದ್ದೀನಿ.
ಅಂದರೆ ಈ ಥರ ಬಾಡಿಸ್ಕೊಂಡ್ರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ ಅಂತೇಳಿ. ಯಾಕಂದರೆ ಹಸಿ ಮೆಣಸಿಕಾಯಿನ ಹಾಗೆ ರುಬ್ಕೊಂಡಿರೋದ್ರಿಂದ ಸ್ವಲ್ಪ ಹಸಿ ವಾಸನೆ ಇರುತ್ತೆ. ಹಾಗಾಗಿ ಇದು ಪೂರ್ತಿ ಈ ಥರ ಎಣ್ಣೆಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಎಲ್ಲ ಹೇಳ್ಕೊಂಡು ಅದನ್ನು ಕೂಡ ಬಾಡಿಸ್ಕೊಂಡು ಅದನ್ನು ಆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ನೀವು ಈ ಥರ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಖಾರ ಮಾತ್ರ ಹಾಕ್ಕೊಂಡಿರೋದ್ರಿಂದ ಸೊ ನೀಟಾಗಿ ಅದಕ್ಕೆ ಹಾಕಿ ಒಂದು ಸತಿ ಕಲಿಸ್ಕೊತಾ ಇದ್ದೀನಿ. ಸೊ ನೀಟಾಗಿ ಅದರ ಏನೇನಿತ್ತು ಎಣ್ಣೆ ಎಲ್ಲದನ್ನು ಕೂಡ ಇದಕ್ಕೆ ಬರಬೇಕು. ತುಂಬ ಏನು ಆಯಿಲ್ ಹಾಕಿರಲಿಲ್ಲ, ಸ್ವಲ್ಪನೇ ಹಾಕ್ಕೊಂಡಿದ್ದೆ. ಸೊ ಹಾಗಾಗಿ ನೀಟಾಗಿ ಅದನ್ನು ಒಂದು ಸತಿ ಕಲಿಸ್ಕೊಂಡು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಕೂಡ ಹಿಂಡ್ಕೋತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಟೇಸ್ಟಿಯಾಗಿರಬೇಕಲ್ವ. ಇಷ್ಟು ದಿನ ಆರಾಮಾಗಿ ತಿಂದು ಉಂಡೋರಿಗೆ ಒಂದೇ ಸತಿಗೆ ಇದೆಲ್ಲ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನನ್ನ ಬಾಡಿನ ನಾನು ಸ್ವಲ್ಪ ಸ್ವಲ್ಪನೇ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಸ್ವಲ್ಪನೇ ಚೇಂಜ್ ಮಾಡ್ತಾಯಿದ್ದೀನಿ. ಹಾಗೆ ಯೋಗನೂ ಅಷ್ಟೇ ತುಂಬ ಓವರಾಗಿ ಏನು ಮಾಡ್ತಾಯಿಲ್ಲ, ನಾರ್ಮಲಾಗಿ ಡೇ ಬೈ ಡೇ ಒಂದು ಸ್ವಲ್ಪನೇ ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇದರಿಂದ ನನಗೂ ಕೂಡ ನನ್ನ ಬಾಡಿಗೂ ಕೂಡ ಸುಸ್ತಾಗ್ತಾ ಇಲ್ಲ. ಹಾಗೆ ಕೆಲವೊಂದು ಹೊಸ ಥಿಂಗ್ಸ್ನ ನನಗೆ ಆ್ಯಡ್ ಮಾಡ್ಕೊಳ್ಳೋದಕ್ಕೂ ಕೂಡ ಖುಷಿ ಅನ್ನಿಸ್ತಾ ಇದೆ. ಸೊ ಇದಾದಮೇಲೆ ಒಂದು ಜ್ಯೂಸ್ನ ಮಾಡ್ಕೊಳ್ಳೋಣ ಅಂದರೆ ಡಿಟಾಕ್ಸ್ ಡ್ರಿಂಕ್ನ ಅಂತ ಅಂದ್ಕೊಂಡೆ. ಅದಕ್ಕೆ ನಾನು ಯೂಸ್ ಮಾಡಿರೋದು ಸೌತೆಕಾಯಿ, ಕ್ಯಾರೆಟು, ಪುದೀನ ಮತ್ತು ಒಂದು ಸ್ವಲ್ಪ ಶುಂಠಿ ಮತ್ತು ನಿಂಬೆಹಣ್ಣನ್ನು ಕೂಡ ಇಟ್ಕೊಂಡಿದ್ದೀನಿ. ಸೊ ಮೊದಲಿಗೆ ಇದನ್ನೆಲ್ಲದನ್ನು ಕೂಡ ಅಂದರೆ ನಿಂಬೆಹಣ್ಣನ್ನು ಬಿಟ್ಟು ಉಳಿದಿದ್ದೆಲ್ಲದನ್ನು ಕೂಡ ಜಾರ್ಗೆ ಹಾಕ್ಕೊಂಡೆ. ಸೊ ಹಾಕ್ಕೊಂಡು ಅಂದರೆ ಎಲ್ಲ ಐಟಮ್ಸ್ನೂ ಒಂದೇ ಸತಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸಿ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ನನಗೆ ತುಂಬ ಬೇಡ, ಯಾಕಂದರೆ ಇವಾಗಿನೂ ಸ್ಟಾರ್ಟ್ ಮಾಡಿರೋದ್ರಿಂದ ತುಂಬ ಕುಡಿಯೋಕ್ಕಾಗಲ್ಲ ನನ್ನ ಕೈಲಿ. ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಈ ಮಿಕ್ಸಿಗೆ ನಾರ್ಮಲ್ ಜಾರ್ಗೆ ಹಾಕಿದೆ. ಆಮೇಲೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ಜ್ಯೂಸ್ ಜಾರ್ ಇದೆ ಅಲ್ವಾ, ಸೊ ಅದರಲ್ಲೇ ಮಾಡ್ಕೊಂಬಿಡೋಣ. ಸೊ ಈ ಒಂದು ಪಿಜನ್ ಮಿಕ್ಸಿಯಲ್ಲಿ ಜ್ಯೂಸ್ ಜಾರ್ ತುಂಬಾ ಚೆನ್ನಾಗಿದೆ. ಸೊ ಅದೇ ಅದರದ್ದು ಎಲ್ಲದನ್ನು ಕೂಡ ಸೋಸ್ಬಿಟ್ಟು ಕೊಟ್ಬಿಡುತ್ತೆ. ಹಾಗಾಗಿ ಅದನ್ನಿಸ್ತು ಮಾಡೋಣ ಅದರಲ್ಲಿ ಅಂತ. ಸೊ ಅದಕ್ಕೋಸ್ಕರ ಇದನ್ನು ಒಂದೆರಡು ಸತಿ ಈ ಥರ ಮಾಡಿದ್ಮೇಲೆ ನೆನಪಾಯಿತು, ಸ್ವಲ್ಪ ನೀರು ಕೂಡ ಹೊರಗಡೆ ಬರ್ತಾಯಿತ್ತು ಅಲ್ವ. ಹಾಗಾಗಿ ನಾನು ಅದನ್ನು ತೆಗ್ದು ಬೇಡ ಇನ್ನು ಜ್ಯೂಸ್ ಜಾರ್ಗೆ ಹಾಕ್ಕೊಂಬಿಡೋಣ, ಅದರಲ್ಲೇ ತುಂಬ ಚೆನ್ನಾಗಿ ಬರುತ್ತೆ ಅಂತ ಎಲ್ಲ ಹೇಳಿ ಆಫ್ ಮಾಡಿ. ಸೊ ಅದೇನೂ ಕೂಡ ಮಿಕ್ಸ್ ಆಗಿರಲಿಲ್ಲ. ಅದನ್ನು ನೀಟಾಗಿ ಜ್ಯೂಸ್ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ನನಗೆ ಈ ಮಿಕ್ಸಿ ತುಂಬಾ ಇಷ್ಟ. ಎಲ್ಲದೂ ಕೂಡ ಇದರಲ್ಲೇ ಆಪ್ಷನ್ಸ್ ಇದೆ. ಸೊ ಒಂದಿನ ಈ ಒಂದು ಮಿಕ್ಸಿದೆ ಒಂದು ವ್ಲಾಗಲ್ಲಿ ಡೀಟೇಲಾಗಿ ಹೇಳ್ತೀನಿ, ನಿಮಗೆ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ. ಇದೊಂಥರ ಸ್ಕ್ರೀನ್ ಟಚ್ ಮಿಕ್ಸಿ ಅಂತಲೇ ಹೇಳ್ಬೋದು. ನಮಗೆ ನಾರ್ಮಲಾಗಿ ಈ ಥರ ಆನ್ ಆಫ್ ಟರ್ನ್ ಮಾಡೋದು ಬಟನ್ ಸಿಗುತ್ತೆ, ಬಟ್ ಇಲ್ಲ ಹಾಗಲ್ಲ, ಎಲ್ಲ ಸ್ಕ್ರೀನ್ ಟಚ್ಚೇ ಇದೆ. ಸೊ ಇನ್ನು ಇದೆಲ್ಲ ನೋಡ್ಬೋದು ನೀಟಾಗಿ ಸ್ಟೇನ್ ಆಗಿದೆ. ಇದಾದಮೇಲೆ ಅಷ್ಟನ್ನು ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಡುಗೆ ಮನೆನ ಎಲ್ಲ ಅಂತ ಅಂದ್ಕೊಂಡು ಎಲ್ಲದನ್ನು ಕೂಡ ಒಂದು ಕಡೆ ಇಟ್ಕೋತಾ ಇದ್ದೆ. ಸೊ ಎಲ್ಲದನ್ನು ಫೈನಲಾಗಿ ಬೇಗನೆ ಕ್ಲೀನ್ ಮಾಡಿಕೊಂಡೆ. ಅಡುಗೆ ಮನೆ ಈ ಥರ ಕಾಣಿಸ್ತಾ ಇತ್ತು. ಎಲ್ಲದನ್ನು ಮಾರ್ನಿಂಗೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಕೆಲಸ ಮುಗಿದ್ಬಿಡುತ್ತೆ ಅಂತ ಎಲ್ಲ ಹೇಳಿ ನೀಟಾಗಿ ಪಾತ್ರೆ ಎಲ್ಲ ತೊಳ್ಕೊಂಡು ಸಿಂಕ್ನ ಕ್ಲೀನ್ ಮಾಡಿ ಗ್ಯಾಸ್ ಕಟ್ಟೆನೂ ಕೂಡ ಕ್ಲೀನ್ ಮಾಡಿ ಇಟ್ಬಿಟ್ಟೆ. ಆಗಲೆಲ್ಲ ಇಲ್ಲಿ ಬರೋದು ಬೇಡ ಅಂತ ಇನ್ನೂ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಸ್ನಾನಕ್ಕೆ ಎಲ್ಲಂದರೆ ರೆಡಿ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆನೂ ಕೂಡ ಮಾಡ್ಕೋಬೇಕು. ಸೊ ಪೂಜೆ ಮಾಡೋಣ ಅಂತ ಹೇಳಿ ಪೂಜೆನೂ ಕೂಡ ಮಾಡಿಕೊಂಡೆ. ಸೊ ಪೂಜೆ ಎಲ್ಲ ಮುಗಿಸಿ ಮನೆಗೆಲ್ಲ ಧೂಪನೂ ಕೂಡ ಹಾಕ್ತಾಯಿದ್ದೀನಿ. ನಾವು ಡೈಲಿ ಧೂಪ ಹಾಕ್ತೀವಿ. ಅದು ಹಾಕೋದ್ರಿಂದ ಮನೇಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಒಂದು ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಅಂತೆಲ್ಲ ಹೇಳಿ ಇನ್ನು ಪ್ರತಿ ಮೂಲೆಗೂ ಕೂಡ ಧೂಪದಿಂದನೇ ಈ ಥರ ಆರತಿನ ಮಾಡಿಕೊಂಡು ಎಲ್ಲದೂ ಮುಗಿಸ್ಕೊಂಡೆ. ಇನ್ನು ನೀವು ನೋಡ್ಬೋದು ನೀಟಾಗಿ ಬಿಲ್ಪತ್ರೆಯಿಂದ ಪೂಜೆ ಮಾಡಿದ್ದೀನಿ. ಇವತ್ತು ಬಿಲ್ಪತ್ರೆ ಇತ್ತು, ಹಾಗಾಗಿ ಹೂಗಿಂತೂ ಬಿಲ್ಪತ್ರೆ ನಂಗೆ ತುಂಬ ಇಷ್ಟ. ಹಾಗಾಗಿ ಬಿಲ್ಪತ್ರೆಯಿಂದ ಪೂಜೆ ಮಾಡಿ ಎಡೆ ತಟ್ಟೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇನ್ನು ದೇವಸ್ಥಾನಕ್ಕೆ ಹೋಗೋದು ಒಂದೇ ಬಾಕಿ ಇತ್ತು. ಹಾಗಾಗಿ ಅಲ್ಲಿಂದನೂ ಕೂಡ ದೇವಸ್ಥಾನಕ್ಕೆ ಬಂದ್ವಿ ಅಭಿಯವರು ನಾನು. ಸೊ ನೋಡ್ಬೋದು ನೀವು ನಮ್ಮ ಕೊಟ್ರೆಯಿನ ದರ್ಶನ ಸೋಮವಾರ ಅಂದರೆ ಎಲ್ಲರಿಗೂ ಏನೋ ಇಲ್ಲಿಲ್ಲದ ಖುಷಿ ನನಗೆ. ಇನ್ನೂ ದೇವಸ್ಥಾನಕ್ಕೆ ಬಂದು ಎಡಿನ ಕೂಡ ತೊಗೊಂಡು ಬರ್ತಾಯಿದ್ದೀನಿ. ಯಾವಾಗಲೂ ಮುಂಚೆ ಎಲ್ಲ ನಾನು ತುಂಬ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇರಲಿಲ್ಲ. ಬಟ್ ಮದುವೆ ಆದಮೇಲೆ ಅದರಲ್ಲೂ ಕೊಟ್ಟೂರಿಗೆ ಬಂದಮೇಲಂತೂ ದೇವ್ರ ಮೇಲೆ ಹೆವಿ ಕ್ರಶ್ ಆಗಿಬಿಟ್ಟಿದೆ. ಅಂದರೆ ಲೈಕ್ ತುಂಬಾ ಇಷ್ಟ ಆಗಿಬಿಟ್ಟಿದೆ ನನಗೆ. ಸೊ ಹಾಗಾಗಿ ದೇವಸ್ಥಾನಕ್ಕೂ ಕೂಡ ಬಂದಿದ್ದಾಯಿತು. ಕೊಟ್ರೆಯಿನ ಮುಖ ನೋಡಿ ದರ್ಶನ ತೊಗೊಂಡೆ. ಸೊ ಇದೊಂದು ಹೊಸಾದು ಹಾಕಿದ್ರು, ಕೊಟ್ಟೂರು ದೊರೆಯ ನಿನ್ನಗೆ ಯಾರೋ ಸರಿ ಅಂತ ಎಲ್ಲ ಹೇಳಿ ನಾನು ನೋಡಿರಲಿಲ್ಲ. ಅದು ನೋಡಿ ತುಂಬಾ ಖುಷಿಯಾಯಿತು. ಇದಾಗಿತ್ತು ನಮ್ಮ ಇವತ್ತಿನ ದಿನ. ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗ್ನೊಂದಿಗೆ. ನಮಸ್ತೆ.